ಚೈತ್ರ ನೀನು ಭಾಳ ತುಂಬ ಒಳ್ಳೆಯವಳು ಕಣೆ. ನೋಡು ಮತ್ತೆ ನೀನು ತಿನ್ನಕ್ಕಿಟ್ಟಿರೋದನ್ನೆಲ್ಲ ನಾನು ಕೊಡ್ತಿದೀಯಲ್ಲ ಚೈತ್ರ, ತಿನ್ನಿ ಆಂಟಿ, ಅದರಲ್ಲಿ ಏನಿದೆ? ನಾವು ನೀವು ಇಬ್ರು ಎಲ್ಲ ಒಂದೇನೆ ತಾನೆ. ನಾನು ತಿಂದ್ರೇನು ನೀನು ತಿಂದ್ರೇನು ಹೊಟ್ಟೆಗೇನೆ ಸೇರೋದು. ಆರಾಮಾಗಿ ಕುತ್ಕೊಂಡು ತಿನ್ನಿ. ನಂಗಂತೂ ಮಕ್ಳಿಗಿಂತ ಜಾಸ್ತಿ ಇಷ್ಟ ಆಗುತ್ತಾ. ಗೊತ್ತಾಗ್ತಿದೆ ಆಂಟಿ, ಗೊತ್ತಾಗ್ತಿದೆ. ಮಕ್ಳಿಗಿಂತ ನೀವೇ ಈ ಥರ ಕುರ್ಕ್ಲು ತಿಂಡಿನ ಜಾಸ್ತಿ ಇಷ್ಟಪಡ್ತೀರಾ ಅನ್ಸುತ್ತೆ. ಕಣ್ ಚೈತ್ರ, ಸಾನು ದಿನ ಆಗೋಗಿತ್ತು ಕಣೆ ಚೈತ್ರ. ಚೈತ್ರ ನನಗೆ ಆಮೇಲಿಂದ ಕಣೆ ಒಂದೇ ಒಂದು ಪಿಜ್ಜಾ ಆರ್ಡ್ರ್ ಮಾಡಿಕೊಡೆ ಸಾಕು. ಅದ್ರ ಮೇಲೆ ಏನೋ ಹಾಕಿರ್ತಾರಲ್ಲೇ ದಪ್ಪ ದಪ್ಪಕ್ಕೆ ಒಳ್ಳೆ ಮಿಠಾಯಿ ಥರ ಬೆಣ್ಣೆ ಥರ ಇರ್ತೈತಿಲ್ಲ, ಅದು ಏನೇ ಮಿಠಾಯಿ ಥರ ಏನು ಹೇಳ್ತಿದ್ದಾರೆ ಇವರು? ಏನಂತ ಹೇಳ್ತಿದ್ದೀರಾ? ಲೇ ಅದೇ ಕಣೆ, ಈರುಳ್ಳಿ ಟೊಮೊಟೊ ಅದ್ರ ಜೊತೆಗೆ ಎಲ್ಲ ಹಾಕಿರ್ತಾರೆ ನೋಡು, ಆ ಜೋಳದ ಜೊತೆ ಬಿಳಿ ಎಷ್ಟು ದಪ್ಪ ಸಿಗ್ತದಲ್ಲ. ಅಯ್ಯೋ ದೇವ್ರೇ ಆಂಟಿ, ಪನ್ನೀರು ಪನ್ನೀರ್ ಬೇಕಾ ನಿಮಗೆ? ಓ ಏನ ಪನ್ನೀರೋ ಯಾವ ನೀರೋ ಒಂದು ಗೊತ್ತಿಲ್ಲ. ನನಗೆ ಎಳ್ನೀರು ಕುಡ್ದು ಅಭ್ಯಾಸ, ಆದರೆ ಪನ್ನೀರ್ ಹೆಂಗೆ ಕುಡಿಯೋಕ್ಕಾಗತ್ತೆ? ತಿನ್ನ ತಾನೆ ಪನ್ನೀರು. ಯಪ್ಪ ತಲೆಗೆ ಹಾಕ್ತಾರಲ್ಲಪ್ಪ ಇವರು. ನೋ ಆಂಟಿ, ತಿನ್ನ ಪನ್ನೀರು ಅದು. ಕಡೆ ಹೋಗ್ಲಿ, ಅದೊಂದೇ ಒಂದು ಆರ್ಡ್ರ್ ಮಾಡ್ಕಡೆ ನಿನ್ನ ಕಡೆಯಿಂದ. ನನ್ನ ಮಗ ನನ್ನ ಮೊಬೈಲು ಕಿತ್ತಿಕ್ಕೊಂಡ್ಬಿಟ್ಟವನೆ, ಹಾಳಾದವನು. ನನ್ನ ಸೊಸೆ ಮಾತೆಲ್ಲ ಕೇಳ್ಕೊಂಡು ಈ ಕಡೆ ರೀಲ್ಸ್ ಮಾಡೋಕ್ಕೂ ಬಿಡಲ್ಲ, ಈ ಕಡೆ ಆರ್ಡ್ರ್ ಮಾಡ್ಕೊಂಡು ನಿಮ್ದೆ ತಿನ್ನೋಕ್ಕೂ ಬಿಡಲ್ಲ ಕಡೆ. ಚೈತ್ರ ನಿಂದ ಅಮ್ಮಯ್ಯ ಕಣೆ, ಒಂದೇ ಒಂದು ತರಿಸ್ಕೊಡೆ. ಅಯ್ಯೋ ನಿಮ್ಮ ದಮ್ಮಯ್ಯ ಗಿಮಯ್ಯ ಅಂತ ಎಲ್ಲ ಹೇಳಿದ್ರೆ ನೋಡಿ, ನೀನು ಕೊಟ್ಟಿರೋದನ್ನ ಕಿತ್ಕೊಂಡ್ಬಿಡ್ತೀನಿ. ಅಯ್ಯಯ್ಯೋ ಹಾಗೆಲ್ಲ ಮಾಡ್ಬೇಡ ಕಣೆ. ಏನಪ್ಪ ಇಷ್ಟ ಆಯ್ತಲ್ಲ, ಜಾಸ್ತಿ ದಿನ ಆಯ್ತಲ್ಲ ಮೊಬೈಲ್ ಬೇರೆ, ನನ್ನ ಮಗ ಅಲ್ಲಿ ಕಿತ್ಕೊಂಡು ಹಿಡ್ಕೊಂಬಿಟ್ಟವನೆ ಕಣೆ, ಅದಕ್ಕೆ ಒಂದೇ ಒಂದು ತರಿಸ್ಕೊಡೆ. ಸರಿ ಆಂಟಿ, ಒಂದು ತಾನೇ ತರಿಸ್ಕೊಡ್ತೀನಿ ಬಿಡಿ, ನನಗೂ ತಿನ್ನೋಂಗಾಗಿದೆ. ನನಗೆ ನೀವು ಹೇಳಿದ್ಮೇಲೆ ತಿನ್ನೋಂಗಾಗಿರೋದು. ಆದರೆ ನೋಡಿ ನಮ್ಮ ಯಜಮಾನ್ರು ಇದಾರಲ್ಲ, ಅವ್ರ ಮನೆಗೆ ಹೋದರೆ ಇದನ್ನೆಲ್ಲ ತಿನ್ನೋಕ್ಕಾಗಲ್ಲ. ಬಾಯಿ ರುಚಿ ನಾನು ಮಾಡಿಕೊಂಡ್ರೆ ಮುಗೀತು ಕತೆ. ಪಾಪ ಅವ್ನು ಎಲ್ಲಿಂದ ತಂದು ಕೊಡ್ತಾನೆ ಹೇಳಿ? ತುಂಬ ಕಷ್ಟ ಆಗ್ಬಿಡತ್ತೆ. ಅದಕ್ಕೆ ನೋಡಿ ನನಗೆ ಇಷ್ಟ ಆದ್ರೂ ಸ್ವಲ್ಪ ಕಷ್ಟ ಆಗಿರೋ ಥರನೇ ಅನುಭವಿಸ್ಬೇಕಲ್ವಾ. ಅಯ್ಯೋ ಅದು ಯಾಕೆ ಹೆಂಗೆ ಅನ್ಕೋತೀಯಾ? ನಿಮ್ಮ ಅತ್ತಿಗೆ ಹತ್ರ ನಿಮ್ಮ ಅಣ್ಣನ ಹತ್ರ ಇಷ್ಟೊಂದು ಆಸ್ತಿ ಐತೆ, ಎಷ್ಟು ಗದ್ದೆ ಇದೆ, ಎಷ್ಟು ತೋಟ ಇದೆ. ಅಯ್ಯೋ ನೀನು ಬರಬೇಕಾಗಿರೋ ಭಾಗನ ಕೇಳು, ಕೊಡ್ತಾನೆ. ಥೂ ಆಂಟಿ, ಏನೇನೋ ಮಾತಾಡ್ತೀರಲ್ಲ ಆಂಟಿ ನೀವು. ಚೆನ್ನಾಗಿಲ್ಲ, ನೀವು ಹಿಂಗೆಲ್ಲ ಮಾತಾಡಬೇಡಿ ನೋಡಿ, ನಂಗೆ ತುಂಬ ಬೇಜಾರಾಗ್ಬಿಡತ್ತೆ. ಆಸ್ತಿಲಿ ಭಾಗನ ಅಯ್ಯಪ್ಪ ಬೇಡ. ನನ್ನ ಗಂಡಂಗೆ ಈ ಥರ ಏನಾದರೂ ನನ್ನ ತಲೆಯಲ್ಲಿ ಇದೆ ಅಂತ ಗೊತ್ತಾಯ್ತು ಅಂದರೆ ಅಪ್ಪಿ ನೀನಲ್ಲೇ ಇರೋ, ನಾನು ಬರಲ್ಲ ಈ ಕಡೆಗೆ. ನೀನು ಹೊಟ್ಟೆಲಿ ಉಳುತ್ತಲ್ಲ ಮಗು, ಅದನ್ನ ಬೇಕಾದ್ರೆ ನಾನೇ ಸಾಕೊಂತೀನಿ ಅಂತ ಹೇಳ್ಬಿಟ್ಟು ನನ್ನನ್ನು ಇಲ್ಲೇ ಇರಿಸೋಂಗೆ ಮಾಡ್ಬಿಡ್ತೀರ ನೀವು. ಬಿಟ್ರೆ ಆಸ್ತಿ ಗಿಸ್ತಿ ಎಲ್ಲ ಯಾಕಂಟಿ? ಏನೋ ಕಡೆ, ನೀನು ಒಳ್ಳೇದಕ್ಕೆ ತಾನೇ ಹೇಳಿದ್ದು. ನಿನಗೂ ಆಸೆ ಇರತ್ತೆ, ಯಾಕೆ ಬಚ್ಚಿಕೋಬೇಕು? ಆಸೆ ಇದ್ರೆ ಚೆನ್ನಾಗೆ, ಅದು ಬಸ್ಸಿರೋ ಆಸೆ ತುಂಬ ಜಾಸ್ತಿ ಇರತ್ತೆ ಕಣೆ. ಆಸೆನೆಲ್ಲ ಪೂರೈಸ್ಕೋಬೇಕು. ಆಸೆ ಪೂರೈಸ್ಕೊಂಡಾಗ್ಲೇ ಮಗು ಚೆನ್ನಾಗೆ ಗಟ್ಟುಮುಟ್ಟಿಯಾಗೆ ಉಡೋದು, ಗೊತ್ತಾ? ಹೌದಾ, ಹಂಗಂತೀರಾ? ಆಸೆ ಪಟ್ಟಿದ್ದೆಲ್ಲ ತಿಂದರೆ ನಿಜ ಮಗು ಚೆನ್ನಾಗಿ ಉಡುತ್ತಾ? ಕಣ್ತಾ, ಈ ದಿಟ್ಟ ನಾನು ಹೇಳ್ತಿರೋದು. ಇಂತಿದ್ದು ಬೇಕು ಅಂತ ಹೇಳು, ಅದು ನಾನು ಬಂದಾಗಲೇ ಕೇಳು. ಬೇಕಾದ್ರೆ ನಿಂಗೇನಾದ್ರು ಸಂಕೋಚ ಆಯಿತು ಅಂದರೆ ನಿಮ್ಮ ಅಣ್ಣನಿಗೋ ನಿಮ್ಮ ಅತ್ತಿಗೆಗೋ ನಾನಿಗೆ ಹೇಳ್ತೀನಿ, ಆ ಧ್ರುವನಿಗೆ ಹೇಳ್ತೀನಿ. ಎಲ್ಲೋ ಅದನ್ನ ಮಾಡ್ಲಾ ಇದನ್ನ ಮಾಡ್ಲಾ, ಅದನ್ನ ತಿನ್ನೋಂಗಾಗುತ್ತೆ ಇದನ್ನ ತಿನ್ನೋಂಗಾಗುತ್ತೆ ಅಂತ ಕೇಳಿದ್ರಾಯ್ತು. ಈ ಆಂಟಿ ಏನೋ ಸ್ಕೆಚ್ ಆಗ್ತಾವ್ರಲ್ಲ, ಅಲ್ಲ ಇವ್ರು ಬಂದಾಗ್ಲೇ ನಾನು ಆರ್ಡ್ರ್ ಮಾಡಿಸ್ಕೋಬೇಕಂತೆ. ಅದು ನನಗಿಂತ ಸಂಕೋಚ ಆಗುತ್ತೆ. ಅದು ಧ್ರುವನ್ ಜೊತೆ ನಾನು ಆರ್ಡ್ರ್ ಮಾಡೋಂಗಿದ್ರೆ ಅವನಿದ್ದಾಗಲೇ ಆರ್ಡ್ರ್ ಮಾಡ್ಕೋತೀನಿ. ಅಬ್ಬಾ ಆಂಟಿ, ನೀನು ತುಂಬ ಬಲೇ ಇದೆಯಾ ನೋಡು. ನೀನು ತಿನ್ನೋದಕ್ಕೋಸ್ಕರ ನನ್ನನ್ನು ನೆಪ ಮಾಡ್ತಾ ಇದೆಯಾ ಅನ್ಸುತ್ತೆ. ಏನು ಯೋಚನೆ ಮಾಡ್ತಿದ್ಯಾ ಚೈತ್ರ? ಹೇಳು, ನಾನು ಬರ್ತೀನಲ್ಲ ಅವಾಗಲೇ ಆರ್ಡ್ರ್ ಮಾಡಬೇಕು, ಗೊತ್ತಾಯ್ತಾ? ನಮ್ಮ ಅತ್ತಿಗೆಗೆಲ್ಲ ಇದು ಗೊತ್ತಾಯ್ತಂದ್ರೆ ನೀವು ಇಲ್ಲಿಗೆ ಬರೋದಿರ್ಲಿ. ಈ ಕಡೆ ತಲೆ ಹಾಕೊಂಡು ಮಲಿಕೊಳ್ಳೋಕ್ಕೂ ಬಿಡಲ್ಲ ಅಂತ. ಅದಕ್ಕೆ ಅಪ್ಪಿ ಏನಾದ್ರೂ ಈ ಥರ ಎಲ್ಲ ಐಡಿಯಾ ಹಾಕೊಡ್ತಿದ್ದೀರ ಅಂದರೆ ಬುಡುಕಿಲ್ಲ ಖಂಡಿತವಾಗ್ಲೂ. ಸರಿ ಬಿಡಿ ಆಂಟಿ, ನೀವು ಬಂದಾಗಲೇ ಆರ್ಡ್ರ್ ಮಾಡಿಸಿದ್ರಾಯ್ತು. ನನಗೇನು ತಿನ್ನಬೇಕು ಅಂತ ಅನ್ಸಲ್ಲ, ತಿನ್ನಬೇಕು ಅಂತ ಅನಿಸ್ದಾಗ ಆರ್ಡ್ರ್ ಮಾಡಿರೋದು ಆಯಿತು. ಯಪ್ಪ, ನಮ್ಮತ್ತೆ ಹೀಗೆ ಅನ್ಕೊಂಡಿರಲಿಲ್ಲ. ಹಾಲೆ ನೋಡು, ಬೇರೆಯವ್ರ ಮನೆ ಅಂತ ಯೋಚನೆ ಮಾಡ್ತಾನೆ ಆರಾಮಾಗಿ ಕುತ್ಕೊಂಡು ತಿನ್ಕೊಂಡು ಕೂತಿದ್ದಾರಲ್ಲ. ನನಗೆ ಗೊತ್ತು ಈ ಥರ ಏನಾದರೂ ಮಾಡೇ ಮಾಡ್ತಾರೆ ಅಂತ, ಅದಕ್ಕೆ ಅಲ್ವಾ ಬಂದಿರೋದು. ಮಾಡ್ತೀನಿ ತಡಿ ಅತ್ತೆ ನಿನಗೆ. ಏನಮ್ಮ ಚೆನ್ನಾಗಿದ್ಯಾ? ಏನಿದು ಈ ಕಡೆ ನಮ್ಮ ಮನೆ ಕಡೆ ಬಂದ್ಬಿಟ್ಟಿದ್ದೆಲ್ಲ? ಹೋ ನಿಮ್ಮ ಅತ್ತೆ ಇದ್ದಾರೆ ಅಂತಾನಾ? ಏನಾದರೂ ಹೇಳೋದಿತ್ತಾ? ಯಾರು ಬಂದರು? ಅಯ್ಯೋ, ಒಂದು ಸ್ವಲ್ಪ ಸ್ಪೆಕ್ಸ್ನ ಒರೆಸ್ಕೊಂಡು ಒಂದು ಸ್ವಲ್ಪ ನೋಡಿ. ನಿಮ್ಮ ಸೊಸೆ ಬಂದಿದ್ದಾರೆ. ನೀನೇನು ಮಾಡ್ತಿದ್ಯಾ ಇಲ್ಲಿ? ನಾನು ಹೇಳಿಲ್ವಾ ಇಲ್ಲೇ ಆರಾಮಾಗಿರ್ತೀನಿ ಇವ್ರ ಮನೇಲಿ ಅಂತ ಹೇಳ್ಬಿಟ್ಟು ಬಂದೆ ತಾನೆ ನನ್ನ ಮಗನಿಗೆ. ನೀನೇ ಅಂತಿಕೆ ಇಲ್ಲಿ ಬಂದಿದ್ಯಾ? ಮಾಡೋ ಕೆಲಸ ಇಲ್ವಾ? ಕೆಲಸ ಇದ್ರೆ ಮನೇಲಿ ತುಂಬ ಹುಡಿಕೊಂಡು ಹೋಗಿ ನೀಟಾಗಿ ಸ್ವಚ್ಛ ಮಾಡಿ ಇಡೋಗು. ಅದನ್ನ ಬಿಟ್ಬಿಟ್ಟು ಇಲ್ಲಿ ಗಂಟೆ ಯಾಕೆ ಬಂದೆ? ಏನಂಟಿ ನೀವು? ಅಲ್ಲ ಮನೆಗೆ ಬಂದವ್ರಿಗೆ ಈಗ ಬೈಯೋದು? ಬಾರಮ್ಮ ಇಲ್ಲಿ ಕುತ್ಕೊಂಬ. ಇಲ್ಲ ಅಂದ್ರೆ ನಡಿ ಒಳಗಡೆ ಹೋಗೋಣ, ಬಿಸಿಲಿದೆ ಬೇರೆ, ಬಾ ಒಳಗಡೆ ಹೋಗೋಣ. ಅಯ್ಯೋ ಅಕ್ಕ ಪರವಾಗಿಲ್ಲ, ನಾನು ಸುಮ್ಮನೆ ನಮ್ಮ ಅತ್ತೆನ ಹೇಗಿದ್ದರು ಒಬ್ಬರೇ ಇರೋದಿಲ್ವಲ್ಲ, ನೀವು ಬೇರೆ ಪಾಪ ಒಬ್ಬರೇ ಇರ್ತೀರಲ್ಲ, ಬೇಜಾರಾಗುತ್ತೇನೋ. ನಮ್ಮ ಅತ್ತೆ ಪಾಪ ತುಂಬ ಬ್ಯುಸಿಯಾಗಿರ್ತಾರೆ ಎಲ್ಲಾದ್ರಲ್ಲೂ, ನಿಮಗೆ ಜಾಸ್ತಿ ಬೇಜಾರು ಆಗ್ಬಿಡುತ್ತೇನೋ, ಅದಕ್ಕೆ ಒಬ್ಬರೇ ಇದ್ರೆ ಅಂತ ನಾನು ಬಂದೆ. ಓ ಹೌದಾ? ಹೌದೌದು, ನಿಮ್ಮತ್ತೆ ಕೆಲವೊಂದು ವಿಚಾರದಲ್ಲಿ ತುಂಬ ಬ್ಯುಸಿ ಇರ್ತಾರೆ.
ನೀನೇನ್ ತಲೆ ಕೆಡ್ಸ್ಕೊಬಿಡಮ್ಮ, ಪರವಾಗಿಲ್ಲ. ಏನ್ರಿ ಅತ್ತೆ, ನಿಮ್ಗೇನಾದ್ರೂ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಅನ್ನೋದು ಏನಾದ್ರೂ ಇದೆಯಾ? ಇದು ಕಂಡೋರ್ ಮನೆ ಹೇಗಿರ್ಬೇಕು ಎತ್ತ ಅನ್ನೋದು ಗೊತ್ತಿಲ್ವಾ? ನಾನೇ ಹೇಳ್ಕೊಡ್ಬೇಕಾ? ಅದು ಹುಡುಕೊಂಬಂದು ಹೇಳ್ಕೊಳಿಸ್ತಾರ ಮಾಡ್ಬಿಡ್ತೀರಲ್ಲ ನೀವು, ಸರಿನಾ? ಚೆನ್ನಾಗಿ ತಿಂತ ಕೂತಿದ್ದೀರಲ್ಲ, ಪಾಪ ಅವಕ್ಕ ಬಸ್ರಿ ಅವರು ಕೆಳಗಡೆ ಕುತ್ಕೊಂಡು ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಇರೋದು ಬಿಟ್ಬಿಟ್ಟು ನೀವು ನೋಡಿದ್ರೆ ಚೆನ್ನಾಗಿ ಕುತ್ಕೊಂಡು ತಿಂತಾ ಇದ್ದೀರಲ್ಲ, ನೀವೆಂತ ಬಸ್ರಿ? ನನ್ಗೆ ಅದನ್ನ ಹೇಳಿ ಫಸ್ಟು. ಲೇ ಏನೇ ನೀನು ಬಸ್ರಿ ಆದ್ರೆ ಮಾತ್ರನಾ ಈ ತರ ಎಲ್ಲ ತಿಂಡಿ ತಿನ್ಬೇಕು? ಬಸ್ರಿ ಆಗಿಲ್ಲ ಅಂದ್ರೆ ಮಾತ್ರ ತಿಂಡಿ ತಿನ್ಬಾರ್ದಾ? ನನ್ನಿಷ್ಟ ಕಣೆ, ಇದು ನನ್ನ ಫ್ರೆಂಡ್ ಮನೆ, ಅವಳು ಕೊಡ್ತಾಳೆ ಎಲ್ಲ ನಾನು ಬೇಕಾದಂಗೆ ತಿಂತೀನಿ. ನಿನ್ಗೇನೇ ಪ್ರಾಬ್ಲಮ್ಮು? ಮನೇಲಿದ್ರು ಮನೇಲಿ ನೇಮ್ದೆ ಕುತ್ಕೊಂಡು ತಿನ್ನಕ್ಕೂ ಬಿಡಲ್ಲ, ಇಲ್ಲಿ ಹುಡುಕೊಂಬಂದ್ಬಿಟ್ಟಿದ್ದಾಳೆ. ಲೇ ನಿನ್ನ ಸುಮ್ಮನೆ ಬಿಡಲ್ಲ ಕಣೆ. ಹೌದಾ? ಏನ್ ಮಾಡ್ತೀರಾ ಅಂದೆ. ನೀವು ಇಲ್ಲಿರೋವರೆಗೂ ನಾನು ಸುಧಾ ಇಲ್ಲೇ ಇರ್ತೀನಿ. ಅದೆಂಗೆ ನೀವು ಹಾಯಾಗಿರ್ತೀರಾ ನಾನು ನೋಡ್ತೀನಿ. ನಿಮ್ಮನ್ನಂತೂ ಸುಮ್ಮನೆ ಬಿಡಲ್ಲ. ನಿಮ್ಮಲ್ಲಿರೋ ಕೊಬ್ಬೆಲ್ಲ ಕರಗಿಸ್ತೀನಿ, ನೋಡ್ತಾ ಇರಿ. ಹಬ್ಬಪ್ಪ, ಸದ್ಯ ಇವ್ರತ್ತೆ ತಿನ್ನೋದ್ರಲ್ಲಿ ಬಿಸಿ ಆದ್ರು, ಆದ್ರೆ ಇವಳು ಬಂದು ಅವಳಿಗೇನೋ ಇಷ್ಟ ಆಗಿಲ್ಲ ಅನ್ಸುತ್ತೆ. ಏನೋ ಒಟ್ಟಲ್ಲಿ ನನ್ನ ಕಂಪ್ನಿ ಕೊಡೋದಕ್ಕೆ ಇವಳಾದ್ರೂ ಬಂದ್ಲಲ್ಲ, ಈ ಒಂಟೇನೋ 3 ಹೊತ್ತು ಮುಗ್ತಾನೇ ಇರ್ತಾರೆ. ಅಕ್ಕ ಏನು ಗೊತ್ತಾ, ಅಕ್ಕ ನಾನು ನಮ್ಮತ್ತೆ ಇಲ್ಲಿರೋವರೆಗೂ ಇರ್ತೀನಿ ಅಕ್ಕ. ನಂಗಂತೂ ತುಂಬ ಬೇಜಾರಾಗ್ಬಿಡತ್ತೆ, ಒಬ್ಬಳೇ ಮನೇಲಿ ಇರೋದಕ್ಕೂ ಆಗಲ್ಲ. ನಮ್ಮ ಯಜಮಾನ್ರು ಮನೇಲೇ ಇರಲ್ಲ, 3 ಹೊತ್ತು ಕೆಲಸ ಅಂತ ಇರ್ತಾರೆ. ನಮ್ಮತ್ತೆ ನೋಡಿದ್ರೆ ಇಲ್ಲಿದ್ದಾರೆ, ನನಗೂ ಬೇಜಾರಾಗತ್ತೆ ಅಲ್ವಾ ಅಕ್ಕ? ನಾನು ಇಲ್ಲಿರ್ಬೋದಾ? ಅಯ್ಯೋ ಅದಕ್ಕೆ ಯಾಕಮ್ಮ ಕೇಳ್ತೀಯ? ನಮ್ಮ ಮನೇಲಿ ತುಂಬ ಜನ ಇದ್ರು, ಸದ್ಯಕ್ಕೆ ಇವಾಗಿಲ್ಲ, ಆರಾಮಾಗಿ ಬಂದಿರು. ನೀನು ತಾನೇ ಪಾಪ ಒಬ್ಬಳೇ ಇರ್ತೀಯಾ, ಬೇಕಾದ್ರೆ ಸಂಜೆ ಮಟ್ಟನೂ ನಿಮ್ಮ ಗಂಡ ಬಂದ್ರೂ ನಡೆಯುತ್ತೆ, ನಮ್ಮ ಮನೆಗೆ ಏನಾಗಲ್ಲ, ಆರಾಮಾಗಿರ್ಬೋದು. ಲೇ ಚೈತ್ರ, ಬ್ಯಾಡ ಕಣೆ, ಅವಳಿಗೆ ಮನೇಲಿ ತುಂಬ ಕೆಲಸಗಳಿರುತ್ತೆ ಪಾಪ. ಅಡುಗೆ ಮಾಡೋದು, ತಿಂಡಿ ಮಾಡೋದು, ಮಧ್ಯಾಹ್ನ ಊಟ ಎಲ್ಲ ಮಾಡಬೇಕು, ಬಟ್ಟೆ ಬೇರೆ ಹೋಗಿಬೇಕು, ಪಾತ್ರೆ ಬೇರೆ ತೊಳಿಬೇಕು, ಎಲ್ಲ ಕೆಲಸ ಬಿಟ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಬರೋಕ್ಕಾಗತ್ತಾ? ನೀನು ಹೇಳು ಚೈತ್ರ. ಅಯ್ಯೋ ಅತ್ತೆ, ನೀವೇನು ಜಾಸ್ತಿ ತಲೆ ಕೆಡ್ಸ್ಕೊಬಿಡಿ ಅತ್ತೆ, ನಾನು ಇದೀನಲ್ಲ, ನಾನು ನೋಡ್ಕೋತೀನಿ. ಎಲ್ಲ ಕೆಲಸನೂ ಮಾಡ್ಬಿಟ್ಟೆ ಆರಾಮಾಗಿ ಬಂದು ಕೂತಿರೋದು ಕಡತ್ತೆ. ನೀವ್ಯಾಕೆ ಸುಮ್ಮನೆ ತಲೆ ನೋಯಿಸ್ಕೊಂಡಿರಾ? ನೀವೇನು ತಲೆ ನೋವನ್ನ ತಂದ್ಕೊಳ್ಬೇಡಿ, ನಾನು ಇದೀನಲ್ವಾ. ಹೋಗ್ಲಿ ಬಿಡಿ ಆಂಟಿ, ಅವಳು ಇಲ್ಲೇ ಇರಬೇಕು ಅಂತ ಆಸೆ ಪಡ್ತಿದ್ದಾಳೆ. ಇದ್ರಾಯ್ತು, ನಾವಿಬ್ಬರೇ ಆಗಿರೋದಕ್ಕೆ ಸ್ವಲ್ಪ ಬೇಜಾರಾಗ್ತಿತ್ತು, ಯಾರಾದರೂ ಬೇರೆಯವರು ಇದ್ರೆ ಚೆನ್ನಾಗಿರ್ತಿತ್ತು ಅಂತ. ಆದರೆ ನೋಡಿ, ನಿಮ್ಮ ಸೊಸೆನೇ ಬಂದಿದ್ದಾಳೆ, ನನಗಂತೂ ತುಂಬ ಖುಷಿ ಆಗ್ತಿದೆ. ಆಗುತ್ತೆ ಕಣೆ, ಆಗುತ್ತೆ. ಅಯ್ಯೋ ನಾನು ನೋಡು, ಅಲ್ಲಿಂದ ಇಲ್ಲಿಗೆ ಬಂದರೆ ಆರಾಮಾಗಿ ಇಲ್ಲಿರ್ಬೋದು ಅಂತ ಈ ಸೊಸೆ ಹಾಳದವಳು ಅಲ್ಲಿಂದ ಇಲ್ಲಿಗೆ ಬಂದವಳಲ್ಲ, ಸರಿನಾ? ಚೈತ್ರ, ಇವಳು ಏನಿರೋದು ಬೇಡ, ಹೋಗ್ಲಿ. ಏನು ಸೊಸೆ, ನೀನು ಹೋಗಮ್ಮ, ಮನೇಲಿ ಆರಾಮಾಗಿ ಕೆಲಸ ನೋಡಿಕೊಂಡು ಆರಾಮಾಗಿ. ಪಾಪ ನನ್ನ ಮಗನಿಗೆ ತುಂಬ ಬೇಜಾರಾಗುತ್ತೆ, ಅದು ನೀನಿಲ್ಲ ಅಂತ ಅಂದರೆ. ಹೋಗಪ್ಪ, ಹೋಗಿ ಅದೇ ಕೆಲಸ ಮಾಡಿಕೊಂಡು ಇರೋಗಮ್ಮ. ಅಥವಾ ಏನೋ ನೀವು ತಲೆನೇ ಕೆಡ್ಸ್ಕೊಬಿಡಿ, ಆರಾಮಾಗೆ. ನೋಡಿ, ನಿಮಗೆ ಬೇಜಾರಾಗತ್ತೆ ಅಂತ ನಾನು ಬಂದಿದ್ದೀನಿ, ನನಗೆ ಬೇಜಾರಾಗತ್ತೆ ಅಂತ ನಿಮ್ಮ ಮಗ ಕೂಡ ಬರ್ತಾನೆ. ಇಲ್ಲೇ ಇದ್ರಾಯ್ತು, ಆಂಟಿ ಮನೆ ಅಲ್ವಾ, ಆಂಟಿ ಏನು ಬೇಜಾರು ಮಾಡ್ಕೊಳ್ಳಲ್ಲ. ನೀವು ಆರಾಮಾಗಿ ತಿನ್ನಿ, ನಾನು ಇದ್ದೀನಲ್ವಾ. ಚೈತ್ರಕ್ಕನಿಗೂ ನಾನೊಂದು ಸ್ವಲ್ಪ ಕಂಪ್ನಿ ಕೊಡ್ತೀನಿ, ನೀವು ಆರಾಮಾಗಿ ತಿನ್ನಿ. ಹಳದೋಳು, ಇಲ್ಲೂ ನೆಮ್ಮದಿಯಾಗಿರೋದಕ್ಕೆ ಬಿಡಂಗೆ ಕಾಣಲು, ಅಲ್ಲೂ ನೆಮ್ಮದಿಯಾಗಿರೋಕ್ಕೆ ಬಿಡಲು. ಮುಂದೇನು ಕತೆ, ಇಲ್ಲಾದ್ರೂ ನೆಮ್ಮದಿಯಾಗಿರೋಣ ಅಂತ ಬಂದರೆ ಇಲ್ಲಿಗೂ ಸರಿಯಾಗಿ ಇಟ್ಲಲ್ಲ ಬಾಂಬು. ಮುಂದುವರೆಯುತ್ತದೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಆದಷ್ಟು ವಿಡಿಯೋನ ಶೇರ್ ಮಾಡಿ.